ಇವತ್ತು ಆಷಾಢ ಮಾಸದ ಸಂಕಷ್ಟರ ಚತುರ್ಥಿ ಇದೆ. ಇವತ್ತು ಚೌತಿ ಪೂಜೆ ಮಾಡೋದು ತುಂಬ ಒಳ್ಳೆಯದು. ಉಪವಾಸ ಇದ್ದವರು ಉಪವಾಸ ಇದ್ದು ಮಾಡ್ಬೋದು. ಇಲ್ಲ ಆಗಲ್ಲ ಅನ್ನೋರು ಚೌತಿ ಪೂಜೆ ಮಾಡಿ ನಾವು ಉಪವಾಸ ಹಣ್ಣು ನೀರು ಆ ಥರ ಕುಡ್ಕೊಂಡು ಇರೋರು ಇರ್ಬೋದು. ಇಲ್ಲ ಬರೀ ಪೂಜೆ ಮಾಡ್ತೀವಿ ನಾವು ಉಪವಾಸ ಇರಲ್ಲ ಅಂತಂದರೆ ಆ ರೀತಿ ಕೂಡ ಮಾಡ್ಬೋದು. ಈ ದಿನ ನಾವು ಗಜಾನನ ಮಹಾಗಣಪತಿ ಎಂಬ ಹೆಸರಿನಲ್ಲಿ ವಿಷ್ಣು ಪೀಠದಲ್ಲಿ ಗಣಪತಿಯನ್ನು ಕೂರಿಸಿ ಪೂಜೆ ಮಾಡಬೇಕಾಗತ್ತೆ. ಇನ್ನು ಈ ದಿನ ನಾವು ಏನಾದರೂ ನೈವೇದ್ಯಕ್ಕೆ ಇಡಬೇಕು ಅಂದರೆ ಎಳ್ಳಿನ ತಿಂಡಿ, ಸಿಹಿ ಪೊಂಗಲು, ಪಾಯಸ, ಕಡುಬು ಈ ಥರದನ್ನು ಇಡೋದ್ರಿಂದ ತುಂಬ ಒಳ್ಳೆಯದಾಗತ್ತೆ. ಈ ಮಾಸದಲ್ಲಿ ಬರುವಂಥ ಕತೆ ಅಂದರೆ ಚೌತಿಯಲ್ಲಿ ಪ್ರತಿ ತಿಂಗಳಿಗೂ ಒಂದೊಂದು ಕತೆ ಇದೆ. ನೀವು ಚೌತಿ ಪೂಜೆ ಮಾಡಿದ್ರೂ ಮಾಡದೆ ಇದ್ರೂ ಕೂಡ ಈ ಕತೆ ಕೇಳಿದ್ರೆ ಬರೀ ನೀವು ದೀಪ ಹಚ್ಚಿ ಗಣೇಶನ ಕೇಳ್ಕೊಂಡಷ್ಟು ಏನು ಅನ್ಕೋತೀರಾ ಅದು ಆಗುವಂಥ ಆಗತ್ತೆ ಅಂತ ಹೇಳ್ತಾರೆ. ಈ ಕಥೆಯನ್ನು ಕೇಳಬೇಕು. ಪೂರ್ತಿಯಾಗಿ ಈ ಕಥೆಯನ್ನು ಕೇಳಿ. ಪ್ರತಿ ತಿಂಗಳಿಗೂ ಒಂದೊಂದು ಕಥೆ ಇದೆ. ಈ ಆಷಾಢ ಮಾಸದ ಸಂಕಷ್ಟರ ಚತುರ್ಥಿ ಕಥೆ ಏನಿದೆ ಅಂತ ನೋಡೋಣ ಬನ್ನಿ. ಈ ತಿಂಗಳಲ್ಲಿ ಪೂಜಿಸಿದವ್ರಿಗೆ ಸಂತಾನವಿಲ್ಲದವ್ರಿಗೆ ಸಂತಾನ ಪ್ರಾಪ್ತ ಆಗುತ್ತೆ. ಸುಖ ಸಂತೋಷದಿಂದ ಬಾಳ್ವೆ ಮಾಡಲು ಆಗತ್ತೆ ಅಂತ ಹೇಳ್ತಾರೆ. ಇದಕ್ಕೆ ಇರುವಂಥ ಒಂದು ಪುರಾಣ ಪ್ರಸಿದ್ಧ ಕಥೆ ಏನಂದರೆ, ಹಿಂದೆ ದ್ವಾಪರ ಯುಗದಲ್ಲಿ ಮಹಿಷ್ಮಾಂತಪುರ ಎಂಬ ನಗರ ಇರುತ್ತೆ. ಅಲ್ಲಿ ಮಾರ್ಜಿತನೆಂಬ ಪ್ರತಾಪಶಾಲಿ ಮಹಾರಾಜ ಇರ್ತಾನೆ. ಆ ಅರಸ ಬಹು ಧರ್ಮಚಿತ್ತನಾಗಿ ಅಂದರೆ ಧರ್ಮದಿಂದ ರಾಜ್ಯನ ಆಳ್ತಾ ಇರ್ತಾನೆ. ಅಲ್ಲಿ ಪ್ರಜೆಗಳನ್ನ ಕಾಪಾಡಿಕೊಂಡು ರಾಜ್ಯ ಸುಭಿಕ್ಷವಾಗಿ ಇರುತ್ತೆ. ಆದರೆ ರಾಜಂಗೆ ಒಂದೇ ಒಂದು ಇರುತ್ತೆ. ಏನಪ್ಪ ಅದು ಅಂದರೆ ಮಗು ಇಲ್ಲ, ಸಂತಾನ ಇಲ್ಲ ಅನ್ನೋದೊಂದು ಇರುತ್ತೆ. ಹಾಗಾಗಿ ಪಂಡಿತರು ವಿದ್ವಾಂಸರೆಲ್ಲರನ್ನೂ ಕರೆಸಿ ಕೇಳ್ತಾನೆ. ಮಕ್ಕಳಿಲ್ಲದ ಜನ್ಮವು ವ್ಯರ್ಥ ಅಂತ ವೇದಗಳಲ್ಲೇ ಹೇಳಿದೆ ಅಂತ ಚುಚ್ಚು ಮಾತಾಡ್ತಾ ಇರ್ತಾರೆ. ಇದರಿಂದ ಮನನೊಂದ ಅವನು ನೆಮ್ಮದಿಗಳಿಗೋಸ್ಕರ ಮಾರ್ಜಿತನು ತಾನು ಯಾರಿಗೂ ಅನ್ಯಾಯ ಮಾಡಿಲ್ಲ, ಅಧರ್ಮಕ್ಕೆ ತಲೆಬಾಗಿಲ್ಲ, ಹಾಗಿದ್ರೂ ನನಗೆ ಯಾಕೆ ಈ ಗತಿ ಬಂತು ಅಂತ ಚಿಂತೆ ಮಾಡ್ತಾ ಇರ್ತಾನೆ. ಹಾಗೆ ಚಿಂತೆ ಮಾಡಬೇಕಾದ್ರೆ ಅವನಿಗೆ ದುಃಖದಲ್ಲಿರಬೇಕಾದ್ರೆ ರಾಜ ಪದವಿಯನ್ನು ತೊರೆದ್ಬಿಟ್ಟು ನಾನು ಅರಣ್ಯಕ್ಕೆ ಹೋಗ್ಬಿಟ್ಟು ತಪಸ್ ಮಾಡೋಣ ಅಂತ ಅಂದ್ಕೊಂಡು ರಾಜ ಪದವಿಯನ್ನು ಅಂದರೆ ಅವನು ಏನೋ ರಾಜ್ಯ ಆಳ್ತಾ ಇರ್ತಾನೆ ಅದನ್ನು ಬೇರೆಯವ್ರಿಗೆ ಒಪ್ಪಿಸ್ಬಿಟ್ಟು ನೋಡ್ಕೋತಾ ಇರಿ ಅಂತ ಹೇಳ್ಬಿಟ್ಟು ಅವನು ಅರಣ್ಯಕ್ಕೆ ಹೋಗ್ಬಿಟ್ಟು ತಪಸ್ಸನ್ನು ಆಚರಿಸೋಕೆ ಹೋಗ್ತಾನೆ. ಆ ಮಾರ್ಗದಲ್ಲಿ ಅಂದರೆ ಹೋಗ್ಬೇಕಾದ್ರೆ ತಪೋನಿಷ್ಠರಾದ ಅಂದರೆ ತಪಸ್ಸನ್ನು ಮಾಡಿ ಮಾಡಿದ ಲೋಮಶರೆಂಬ ಮಹರ್ಷಿಯ ಅವ್ರಿಗೆ ಸಿಗ್ತಾರೆ. ರಾಜನು ಆ ಮಹಾಮುನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ತನಗೆ ಒದಗಿರುವಂಥ ಪರಿಸ್ಥಿತಿನ ಹೇಳ್ತಾನೆ. ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ, ಯಾರಿಗೂ ನಾನು ಗೊತ್ತಿರೋಂಗೆ ಏನೂ ತೊಂದರೆ ಕೊಟ್ಟಿಲ್ಲ, ನಾನೆಲ್ಲ ಒಳ್ಳೆಯದನ್ನೇ ಮಾಡ್ಕೊಂಡು ಬಂದಿದ್ದೀನಿ, ದಾನ ಧರ್ಮ ಎಲ್ಲ ಮಾಡ್ಕೊಂಡು ಬಂದಿದ್ದೀನಿ, ಆದ್ರೂ ಕೂಡ ನನಗೆ ಸಂತಾನ ಇಲ್ಲ, ಏನಕ್ಕೆ ಅಂತ ಹೇಳ್ತಾನೆ. ಆಮೇಲೆ ಇದಕ್ಕೇನಾದರೂ ಉಪಾಯ ಇದ್ದರೆ ಹೇಳಿ, ಏನಾದರೂ ಪೂಜೆ ಏನಾದರೂ ಮಾಡಿದ್ರೆ ನನಗೆ ಮಗು ಆಗೋ ಥರ ಏನಾದರೂ ಇದ್ದರೆ ಹೇಳಿ ಅಂತ ಹೇಳ್ತಾನೆ. ಅದಕ್ಕೆ ಮುನಿ ಹೇಳ್ತಾರೆ, ನಾನು ನಿನ್ನೆಲ್ಲ ಕೇಳಿದ ಮೇಲೆ ಹೇಳ್ತೀನಿ ಕೇಳು. ನೀನು ಸಂಕಷ್ಟರ ಗಣಪತಿ ಚೌತಿ ಇದೆ, ಅದನ್ನು ಮಾಡಿ ಗಣಪತಿಯನ್ನು ಒಲಿಸ್ಕೊ, ಶ್ರದ್ಧೆ ಭಕ್ತಿಯಿಂದ ಮಾಡಿದ್ರೆ ನಿನಗೆ ಸಂತಾನ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾದರೆ ಅದನ್ನು ಹೇಗೆ ಮಾಡೋದು ವೃತ ಎಲ್ಲ ತಿಳಿಸ್ಕೊಡಿ ಅಂತ ಹೇಳಿದಾಗ ಈ ಸಂಕಷ್ಟರ ಚೌತಿ ವೃತನ ಹೇಗೆ ಮಾಡೋದು ಅಂತ ಪೂರ್ತಿಯಾಗಿ ಹೇಳ್ತಾರೆ. ರಾಜ ಏನು ಮಾಡ್ತಾನೆ, ಅದನ್ನು ಕೇಳ್ಕೊಂಡು ಬಂದು ರಾಜ್ಯಕ್ಕೆ ಬರ್ತಾನೆ. ರಾಜ್ಯಕ್ಕೆ ಬಂದು ಸ್ವಲ್ಪ ಹೆಂಡತಿಗೆ ಹೇಳ್ತಾನೆ, ಈ ರೀತಿ ನನಗೆ ಸಿಕ್ಕಿದ್ರು ಅವರು ಸಂಕಷ್ಟರ ಗಣಪತಿ ವ್ರತ ಮಾಡೋಕ್ಕೆ ಹೇಳಿದ್ದಾರೆ, ಮಾಡೋಣ ಅಂತ. ಅದನ್ನು ಅವನು ಪ್ರತಿ ತಿಂಗಳು ಮಾಡೋಕ್ಕೆ ಶುರು ಮಾಡ್ತಾನೆ. ಮಾಡಿದ ಕೆಲವೇ ಸ್ವಲ್ಪ ದಿನಗಳಲ್ಲಿ ಅವನ ಹೆಂಡತಿ ಗರ್ಭವತಿ ಆಗ್ತಾಳೆ. ಅದನ್ನು ಕೇಳಿ ರಾಜನಿಗೆ ತುಂಬ ಸಂತೋಷ ಆಗುತ್ತೆ. ನಾನು ಮಾಡಿದ್ದಕ್ಕೆ ನನಗೆ ಸಾರ್ಥಕತೆ ಆಯಿತು ಅಂದ್ಬಿಟ್ಟು ಖುಷಿಯಿಂದ ಅವನೇನು ಮಾಡ್ತಾನೆ, ಅವಾಗ ಅದನ್ನು ವಿಚಾರ ಕೇಳಿ ತನ್ನ ಪ್ರಜೆಗಳಿಗೆ ಸ್ವಲ್ಪ ದನ ಕನಕ ವಸ್ತ್ರಗಳನ್ನೆಲ್ಲನೂ ದಾನ ಮಾಡ್ತಾನೆ. ಮತ್ತು ಇವನು ಪ್ರತಿ ತಿಂಗಳು ಕೂಡ ತಪ್ಪದೆ ಚೌತಿ ವೃತನ ಮಾಡ್ತಾ ಬರ್ತಾನೆ. ಇದು ಆಷಾಢ ಮಾಸದ ಸಂಕಷ್ಟರ ಚೌತಿ ವೃತ ಕತೆ. ಈ ಕತೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಓಂ ಗಂ ಗಣಪತಿ ನಮಃ ಅಂತ ಕಮೆಂಟ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.